ನಿಮ್ಮದು ಬರೀ 4 ಇದೆ ಈಗ ಇನ್ನು 4 ಆಗಿದೆ. ಈಗ ಇನ್ನು 4ಗೆ ಎಷ್ಟಾಗುತ್ತೆ? ಈಗ ಫಸ್ಟ್ ಫ್ಲೋರ್ ಕಂಪ್ಲೀಟ್ ಆಗುತ್ತೆ, ಆಮೇಲೆ ಎಕ್ಸ್ಟರ್ನಲ್ ಡೆವಲಪ್ಮೆಂಟ್ ಆಮೇಲೆ ಸೆಕೆಂಡ್ ಫ್ಲೋರ್ಗೆ ಆಗೋದಿಲ್ಲ, ಕಂಪ್ಲೀಟ್ ಆಗಲ್ಲ. ಸ್ವಲ್ಪ ಪೋರ್ಷನ್ ಆಗುತ್ತೆ. 3 ಕ್ಲಾಸ್ ರೂಮ್ಸ್. ಈಗ ಸೆಕೆಂಡ್ ಫ್ಲೋರ್ ಕಂಪ್ಲೀಟ್ ಮಾಡಬೇಕಾದ್ರೆ ಇನ್ನೆಷ್ಟು ಬೇಕಾಗುತ್ತೆ? 3 ಕ್ಲಾಸ್. ಸೊ ಈಗಿರೋದು 4, ಈಗ ಆಗಿರೋದು 4, 8, ಇನ್ನು 3 ಆದರೆ 11 ಆದರೆ ಫುಲ್ ಕಂಪ್ಲೀಟ್ ಮಾಡ್ಬೋದು. ಬಿಲ್ಡಿಂಗ್ ರಿಜಿಸ್ಟರ್ 4 ಡಿಸೈನ್ ಇದೆ. ಫ್ಯೂಚರಲ್ಲಿ ಫ್ಲೋರ್ಗೂ ಪ್ರೊವಿಷನ್ ಮಾಡಿ ಫ್ಲೋರ್ಗೂ ಬಟ್ ಇದು ಆಡಿಟೋರಿಯಮು 3rdಲ್ಲೇ ಬರುತ್ತೆ, ಅಂದರೆ 3+2 ಅಲ್ಲಿ ಬರುತ್ತೆ. ಸೆಕೆಂಡ್ ಫ್ಲೋರ್ ಡಬಲ್ ಹೈಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಇದು ವಿತ್ ಡಬಲ್ ಹೈಟ್ ಸರ್. ಕ್ಲಾಸ್ ರೂಮ್ಗಳು ಸ್ವಲ್ಪ ಡೆಸ್ಕ್ಗಳು ಮತ್ತು ಟೇಬಲ್ಗಳು ಬೇಕಾಗ್ಬೋದು, ಮಾಡ್ಕೊಂಡಿಲ್ಲ. ಅದಕ್ಕೆ ಕೇಳ್ತಾ ಇಲ್ಲ ಸರ್. ಕಮಿಷನ್ ಮೇಡಮ್ ಜೊತೆ ಡಿಸ್ಕಸ್ ಮಾಡಿ 4 ಕ್ರೋರ್ಸಲ್ಲಿ ಪ್ರೊವಿಷನ್ ಮಾಡೋದು. ಆಯಿತು, ಆಪ್ರೇಷನಲೈಸ್ ಆಗೋಕ್ಕೆ ಏನು ಬೇಕೋ ಅದನ್ನು 4ಅಲ್ಲಿ ಸೇರಿಸ್ಕೊಂಡ್ಬಿಟ್ಟು ಸೊ ಅಟ್ಲೀಸ್ಟ್ ಗ್ರೌಂಡ್ ಫ್ಲೋರ್ ಕಂಪ್ಲೀಟ್ ಮಾಡಿ ಅದನ್ನ ಆಪ್ರೇಷನಲೈಸ್ ಆ 4 ನೆಕ್ಸ್ಟ್ ಸೆಕೆಂಡ್ ಅಮೌಂಟಲ್ಲಿ ಫರ್ನಿಚರ್ ಎಲ್ಲ ಮಾಡಿ ಆಪ್ರೇಷನಲೈಸ್ ಆಗಬೇಕು. ಸೆಕೆಂಡ್ ಫ್ಲೋರ್ ರಿಡ್ಯೂಸ್ ಮಾಡಿ ಫಸ್ಟು ಸೆಕೆಂಡ್ ಕಂಪ್ಲೀಟ್ ಆಗ್ಬೋದು. ಗ್ರೌಂಡು ಫಸ್ಟ್ ಕಂಪ್ಲೀಟ್ ಆಗುತ್ತೆ ಸರ್, ವಿತ್ ಫರ್ನಿಚರ್ ಎಲ್ಲ ಮಾಡ್ಬೋದು 8 ಕ್ರೋರ್ಸಲ್ಲಿ ಸರ್. ನಿಮಗೆ ಫಸ್ಟ್ ಫ್ಲೋರು ಫುಲ್ ಫರ್ನಿಷಡ್ ಸಿಕ್ಕರೆ ಫುಲ್ ಫ್ಲೆಡ್ಜ್ ಶಿಫ್ಟ್ ಮಾಡ್ಬೋದು ಸರ್. ಈಗ ಅಡಿಷನಲ್ ಕ್ಲಾಸ್ ರೂಮ್ 4 ಎಕ್ಸ್ಟ್ರಾ ಆಗಬೇಕು ಸರ್ ಈ ವರ್ಷ ಅಡ್ಮಿಷನ್ಗೆ. ಈಗ 6 ಕ್ಲಾಸ್ ರೂಮಲ್ಲಿ ನಡೀತಾ ಇದೆ. 6 ಕಮ್ಮಿನ ಸೆಕೆಂಡ್ ಇಯರ್ 2 ಬ್ಯಾಚಸ್ಸು, ಫಸ್ಟ್ ಇಯರ್ 4 ಬ್ಯಾಚ್. ಈಗ ಜುಲೈಗೆ ನೆಕ್ಸ್ಟ್ 4 ಕಾಂಬಿನೇಷನ್ ಮತ್ತು ಸ್ಟಾರ್ಟ್ ಆಗುತ್ತೆ ಸರ್. ಅದಕ್ಕೆ ಅಡಿಷನಲಾಗಿ ಕ್ಲಾಸ್ ರೂಮ್ ಬೇಕಾಗುತ್ತೆ ಸರ್. ಅಲ್ಲಿ ಈಗ ನೀವು ಅಟ್ಲೀಸ್ಟ್ ಗ್ರೌಂಡ್ ಫ್ಲೋರು ಫಿನಿಷ್ ಮಾಡೋಕ್ಕೆ ಎಷ್ಟು ದಿನ ಆಗುತ್ತೆ? ಡಬಲ್ ವರ್ಕ್ ಆಗುತ್ತೆ, ಪೇಂಟಿಂಗ್ ಎಲ್ಲ ಮೇಲ್ಗಡೆ ಕಂಟಿನ್ಯೂಷನ್ ಇರುತ್ತೆ. ಅವ್ರು ಹೇಳೋದು ನಮಗೆ ಈ ಗ್ರೌಂಡ್ ಫ್ಲೋರ್ ಕೊಡೋಕ್ಕೆ ಈಗ ಎಲ್ಲ ಫಿನಿಷ್ ಮಾಡೋಕ್ಕೆ ಲೇಟ್ ಆಗೋದು, ಬೆಸ್ಟ್ ಮೆಟೀರಿಯಲ್ ಇರುತ್ತೆ, ಫಸ್ಟ್ ಫ್ಲೋರ್ ಆದಮೇಲೆ ನೀವು ಶಿಫ್ಟ್ ಮಾಡ್ಕೊಬೋದು ಅಂತಾರೆ. ಆದರೆ ಅಲ್ಲಿ ನಮಗೆ 4 ಇನ್ನೂ ಇಲ್ಲ ಕ್ಲಾಸ್ ರೂಮ್ ಅಲ್ಲಿ ನಿಮ್ಗೆ ಗೊತ್ತಲ್ಲ ಸರ್. ಅವ್ರ ಕಾಂಟ್ರಾಕ್ಟ್ರಿಗೆ ದುಡ್ಡು ಉಳ್ಸೋಕ್ಕೆ ಹಂಗೆ ಹೇಳ್ತಾರೆ, ಎಲ್ಲ ಒಂದೇ ಸತಿ ಮಾಡಿಕೊಟ್ರೆ ಅವ್ರಿಗೆ ಕಾಂಟ್ರಾಕ್ಟ್ರಿಗೆ ಸಲೀಸು. ಈಗ ಸ್ವಲ್ಪ ಅವರು ಕಾಂಟ್ರಾಕ್ಟ್ರು ಸ್ವಲ್ಪ ಎಫರ್ಟ್ ಹಾಕಿದರೆ ಕೆಳಗನ್ ಫ್ಲೋರ್ ಬಿಟ್ಕೊಟ್ಟು ಆಮೇಲೆ ಮಾಡ್ಬೋದು. ಈಗ ಔಟ್ಸೈಡ್ ಸುಣ್ಣ ಬಣ್ಣ ಬಳಿಬೇಕಂತೇನಿಲ್ಲ, ನೀವು ಸ್ವಲ್ಪ ಅದನ್ನು ಸೇಫ್ಟಿ ಎಲ್ಲ ಎನ್ಶೋರ್ ಮಾಡಿ ಕೊಟ್ಟರೆ ಸಾಕು. ಪೇಂಟಿಂಗ್ ಮಾಡಿಕೊಡಿ ಅಂತ ಏನು ಹೇಳ್ತಾ ಇಲ್ಲ, ಇಂಟೀರಿಯರ್ ಪೇಂಟಿಂಗ್ ಮಾಡಿಕೊಡಿ, ಎಕ್ಸ್ಟೀರಿಯರ್ ಫಿನಿಷಿಂಗ್ ಬೇಕಾಗಿಲ್ಲ, ಮಾಡಿಕೊಡಿ. ನೀವು ನಿಮ್ಮದು ಇಂಟೆನ್ಷನ್ ಬೇರೆ, ನಿಮಗೆ ಕೆಲಸ ಸಲೀಸಾಗಬೇಕು. ಕಾಸ್ಟು 2 ಸಾವಿರ ಮತ್ತು ಯಾವ ಕಾಸ್ಟು? ಅದೇ ನೀವು ಕಾಂಟ್ರಾಕ್ಟ್ರಿಗೆ ಸಲೀಸ್ ಮಾಡಿಕೊಡ್ಬೇಕು. ಅದಕ್ಕೋಸ್ಕರ ಮಕ್ಕಳದು ಇಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಅಲ್ಲ ಇಂಪಾರ್ಟೆಂಟ್, ಕಾಂಟ್ರಾಕ್ಟರ್ ಇಂಟ್ರೆಸ್ಟ್ ಇಂಪಾರ್ಟೆಂಟ್. ಅವ್ರಿಗೆ ಈಸಿ ಆಗುತ್ತೆ ಒಂದೇ ಟೈಮ್ ಮುಗಿಸಿದ್ರೆ ಎಲ್ಲ. ಈಗ ಅವ್ರ ಸಮಸ್ಯೆಗೆ ಪರಿಹಾರ ಹೇಳಿ ಅಂತಾರೆ, ಅದು ನೀವು ಏನಾರ ಮಾಡ್ಕೊಳ್ಳಿ ಅಂತ ನೀವು ಹೇಳ್ತೀರ. ಮತ್ತು ಇನ್ನೇನು, ಈಗ ಅವ್ರಿಗೆ ಈಗ ಅಲ್ಲಿ ಶಾರ್ಟೇಜು